ಯಾರು ನಿಂತ್ಕೊಂಡಿರ್ಬಾರ್ದು ಯೂತ್ ಕಾಂಗ್ರೆಸ್. ಹಿಂದೆ ಹೋಗಿ ಬಂದೋಡೆ. ಈಗ ತಾನೇ ನಮ್ಮ PWD ಮಿನಿಸ್ಟರ್ ಸತೀಶ್ ಅವರು ಬಂದಿದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ತಮಗೆ ವಿಜಯ್ ಕುಮಾರ್ ಮತ್ತು ಮೂರ್ತಿ ಅವರಿಬ್ರು ಯೂತ್ ಕಾಂಗ್ರೆಸ್ ಇಂದ ಬಂದವರು, ಇಬ್ರು ಸಹಕಾರ ನಿಂತಿದ್ದಾರೆ. 3 ಜನ ಶಾಸಕರು ಇಲ್ಲಿ ಕೂತಿದ್ದಾರೆ. ಒಂದು ಸ್ಥಳೀಯ ಶಾಸಕರು ಹರೀಶ್ ಗೌಡರು, ರವಿಶಂಕರ್ ಅವರು ಮತ್ತು ದರ್ಶನ್ ಅವರು. ಮಗ ಇದು ನಂಜನಗೂಡು ಶಾಸಕರು ದರ್ಶನ್ ನಾರಾಯಣ ಮತ್ತು ಮಾಜಿ ಶಾಸಕರು ಅವರು ಕೂಡ ಇಲ್ಲಿದ್ದಾರೆ. ನಮ್ಮ ನಂಜನಗೂಡಿನ ಮಾಜಿ ಶಾಸಕರು. ರಾಜ್ಯದ ಯೂತ್ ಕಾಂಗ್ರೆಸ್ನ ರಾಜ್ಯದ KPCC ವೈಸ್ ಪ್ರೆಸಿಡೆಂಟ್ ಮಾಜಿ ಸಂಸತ್ ಸದಸ್ಯರಂತ ನಮ್ಮ ಉಗ್ರಪ್ಪ ಅವರಿದ್ದಾರೆ. So some of the national officers are here. I would like to thank and welcome you for coming here for this great event. ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ನನ್ನ ಕರೆಸಿ ನಾನು ಬಂದು ಭೇಟಿ ಮಾಡಿ ಈ ರೀತಿ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅಂತೇಳಿ ಬರಬೇಕು ಅಂತ ಹೇಳಿದ್ರು. ಆಯ್ತು, 25ನೇ ತಾರೀಕು ಬರ್ತೀನಿ ಅಂತೇಳಿ ಮಾತು ಕೊಟ್ಟು ಇಲ್ಲಿದ್ದೇನೆ. ಫಸ್ಟ್ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನ್ತಿತ್ತು ಅಭಿನಂದನೆ ಅಂದ್ರೆ ನೀವೇನು ಗೆದ್ದಿರಿ ಅಂತ ಅಲ್ಲ, ಇಲ್ಲ ನೀವು ಆಫೀಸ್ ಬೇರೆ ಆಗಿದ್ದೀನಿ ಅಂತ ಅಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನು, ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿ 100 ವರ್ಷ ಆಯಿತು. ಆ ಸಂಭ್ರಮದ ವರ್ಷದಲ್ಲಿ ನೀವೆಲ್ಲ ಅಧ್ಯಕ್ಷರಾಗಿದ್ದೀರಲ್ಲ, ಇದು ನಿಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಯು ಆಲ್ ಹ್ಯಾವ್ ಬಿಕಮ್ ದಿ ಪ್ರೆಸಿಡೆಂಟ್ ಎ ವೆರಿ ಇಂಪಾರ್ಟೆಂಟ್ ಟೈಮ್. ಪ್ರತಿ ನಿಮ್ಮ ನೋಟ್ಗೂ ಗಾಂಧೀಜಿಯವರಿದ್ದಾರೆ, ಇದಾರೆ ಇಲ್ವೋ? 100 ರೂಪಾಯಿಗೂ ಇದ್ದಾರೆ, 500ಕ್ಕೂ ಇದ್ದಾರೆ, 200ಕ್ಕೂ ಇದ್ದಾರೆ. ಸೊ ಗಾಂಧೀಜಿಗೂ ನಿಮ್ಗೂ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನ ಫಸ್ಟ್ ನೀವು ನಿಮ್ಗೆ ನೀವು ಅಡಾಪ್ಟ್ ಪಡ್ಕೋಬೇಕು. ಹುಡುಗ ಯಾರೋ ನನಗೆ ಇಲ್ಲಿ ಒಂದು ಅರ್ಧ ಮಾತಾಡ್ತಿದ್ದ, ಜಾಸ್ತಿ ಮಾತಾಡ್ತಿದ್ದ, ಯಾರು ನನಗೇನೋ ಫ್ಲಾಗ್ ಕೊಡಕ್ ಬಂದ. ಈ ಫ್ಲಾಗ್ ಯಾರು ತಂದು ಕೊಟ್ಟಿದ್ದು? ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ಇಂಪಾರ್ಟೆಂಟ್ ಕೊಟ್ಟಿದ್ದು. ಕಾಂಗ್ರೆಸ್ ಪಾರ್ಟಿ ತಾನೇ ತಂದು ಕೊಟ್ಟಿದ್ದು. ಸೊ ಈ ರಾಷ್ಟ್ರೀಯ ಧ್ವಜ ಯಾರು ಕೊಟ್ಟಿದ್ದು? ಕಾಂಗ್ರೆಸ್ ಪಾರ್ಟಿ. ರಾಷ್ಟ್ರಗೀತೆ ಯಾರು ಕೊಟ್ಟಿದ್ದು? ಸಂವಿಧಾನ ಯಾರು ತಂದು ಕೊಟ್ಟಿದ್ದು? ಕಾಂಗ್ರೆಸ್ ಪಾರ್ಟಿ. ಇದಕ್ಕಿಂತ ಇನ್ನೇನು ಬೇಕು ನಿಮ್ ಶಕ್ತಿ? ಇವೆಲ್ಲ ಈ ದೇಶಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಎಲ್ಲ ಕೂಡ ಈ ದೇಶಕ್ಕೆ ಕೊಟ್ಟಿದ್ದು ಸಂವಿಧಾನ ಎಲ್ಲ. ಸೊ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ನನಗೆ ನಮ್ಮ ಹರೀಶ್ ಗೌಡ್ರು ಹೇಳ್ತಿದ್ರು, ಕೆಲವರೆಲ್ಲ ಮಾಧ್ಯಮದವರು, ಕೆಲವೆಲ್ಲ ಚಿಂತಕರು ಎಲ್ಲ ಫೋನ್ ಮಾಡಿದ್ರಂತೆ, ಏನಪ್ಪ ಹೊಸ ಬೋರ್ಡ್ ಹಾಕ್ಬಿಟ್ಟಿದ್ದೀರಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಅಂತೇಳಿ. ನಾನು ನಿನ್ನೆ ರಾತ್ರಿ 12 ಗಂಟೆ ರಾತ್ರಿ ಬಂದು ಈ ಜಾಗಕ್ಕೆ ಬಂದು ಏನೇನು ಡೆಕೋರೇಷನ್ ಮಾಡಿದ್ದೀರಿ, ಯಾರು ನೋಡ್ತಾ ಇದ್ದೀನಿ ಅಂತೇಳಿ ನಾನು ಒಂದು ರೌಂಡ್ ನೋಡ್ಕೊಂಡು ಹೋದೆ. ನಾನು, ನನ್ನ ಪ್ರೈವೇಟ್ ಸೆಕ್ರೆಟರಿ, ನನ್ನ PA ಎಲ್ಲ ಬಂದು ಒಂದು ರೌಂಡ್ ಹಾಕೊಂಡು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಏನು ಆಗಿದೆ ಅಂತೇಳಿ. ಸೊ ಎಲ್ಲ ಸೇರಿ ಅಟ್ಲೀಸ್ಟ್ ಏನೋ ಇದೊಂದು ಶಕ್ತಿ ತುಂಬುವಂತ ಕೆಲಸ, ಕ್ರಾಂತಿ ಮಾಡುವಂತ ಕೆಲಸಕ್ಕೆ ಹೊರಟಿದ್ದೀರಿ. ಸೊ ಮಂಜುನಾಥ್ ಅವರ ನೇತೃತ್ವದಲ್ಲಿ. ಸೊ ಅದಕ್ಕೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಭಾಷಣ ಮಾಡೋಕ್ಕೆ ಮುಂಚಿತವಾಗಿ ನಾನು ಬಂದು ಇಲ್ಲಿ ಮಾತಾಡೋಕೆ ಹೋಗ್ಬೋದಾಯ್ತು. ನಾನು ಆ ಕೆಲಸ ಮಾಡಲಿಲ್ಲ. ನಾನು ಬಂದು ನಿಮ್ ಭಾಷಣ ಕೇಳೋಣ, ನಿಮ್ ವಿಚಾರಧಾರ ಕೇಳೋಣ, ನಿಮ್ ಅನುಭವ ಕೇಳೋಣ, ಯಾವ ದಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಕೇಳೋಣ ಅಂತ ಹೇಳಿ
ಒಂದು 5-6 ಜನ ಮಾತಾಡಲಿ 3 ನಿಮಿಷ ಅಂತ ಹೇಳಿದ್ರು, ಒಂದು 20 ಜನನೇ ಮಾತಾಡಿದ್ರಿ, 1 ಗಂಟೆಗೂ ಹೆಚ್ಚು ಕಾಲ ಕೇಳಿದ್ವಿ. ನಿಮ್ಗೆ ಪ್ರಶ್ನೆ ನಿಮ್ಮ ಹತ್ರನೂ ಇದೆ, ಉತ್ತರವೂ ನಿಮ್ಮ ಹತ್ರನೇ ಇದೆ. ನೀವೇ ಯಾರು ಏನೇನು ಮಾತಾಡಿದ್ರಿ ಅದಕ್ಕೆಲ್ಲ ಕೂಡ ನೀವೇ ಉತ್ತರವನ್ನ ತಯಾರು ಮಾಡ್ಕೊಳ್ಳುವಂತ ಅವಕಾಶ ಇದೆ. ಇವತ್ತು ಎಲೆಕ್ಷನ್ಸ್ ಮುಗಿದಿದೆ. ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು, ಈಗ ದೇರ್ ಶುಡ್ ನೋ ಬಿ ಡಿಫರೆನ್ಸ್ ಬಿಟ್ವೀನ್ ಎನಿ ಒನ್ ಆಫ್ ಯು. ಪಾಲಿಟಿಕ್ಸ್ ಅಲ್ಲಿ ಯಾರು ವೈರಿಗಳು ಇಲ್ಲ, ಯಾರ ಶತ್ರುಗಳು ಇಲ್ಲ. ಎವರಿವನ್ ಇಸ್ ಫ್ರೆಂಡ್. ಯಾವತ್ತು ಯಾರು ಬೇಕಾದ್ರೂ ರಾಜಿ ಆಗ್ಬೋದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ನೀವು ಮನಸ್ಸಲ್ಲಿ, ಯುವಕರ ಮನಸ್ಸಿನಲ್ಲಿ ನೀವು ಯಾವುದು ಕೂಡ